BDA ಕಮಿಷನರ್ ಕೂಡ ಈ ಒಂದು ಖಾಸಗೀಕರಣಕ್ಕೆ ಸಪೋರ್ಟನ್ನು ಮಾಡಿಕೊಂಡು ಯಾರು ಎಂಫಾರ್ ಗ್ರೂಪ್ ಅಂತ ಹೇಳ್ತೀರಾ ಅವರಿಂದ ಹಣ ಪಡೆದು ಈ ಕಾರ್ಯಕ್ರಮವನ್ನು ಮಾಡ್ತಾವ್ರಂಥದ್ದು ಕಾಣಿಸುತ್ತೆ. ಯಾಕಂತಂದರೆ 35ರಿಂದ 40 ಸಾವಿರ ಒಂದೊಂದು ಅಡಿಗೂ ಕೂಡ ಬೆಲೆ ಬಾಳುವಂಥ ಜಾಗ ಇದು. ಸುಮಾರು 3-3.5 ಎಕರೆ ಜಮೀನನ್ನು ಭಾಳ ಸಣ್ಣ ಡೀಲ್ಗಳನ್ನು ಮಾಡಿಕೊಂಡು ಇವತ್ತು ಮಾರಾಟಕ್ಕಿಟ್ಟಿದೆ. ಕೋರಮಂಗಲ BDA ಕಾಂಪ್ಲೆಕ್ಸ್ ಮಾತ್ರ ಅಲ್ಲ, ಇಂದಿರಾನಗರದ BDA ಕಾಂಪ್ಲೆಕ್ಸು, HSR ಲೇಔಟಿನ ಮತ್ತು ಇದೇ ರೀತಿಯ 7-8 BDA ಕಾಂಪ್ಲೆಕ್ಸ್ಗಳನ್ನು ಒಂದೇ ವ್ಯಕ್ತಿಗೆ, ಒಂದೇ ಕಂಪ್ನಿಗೆ ಮಾರಾಟವನ್ನು ಮಾಡಿದ್ದಾರೆ. ಅದು ಯಾವ ಎಗ್ರಿಮೆಂಟ್ ಮುಖಾಂತರ ಮಾಡಿದೆ ಅಂತ ನಾವು ಕೂಡ ಕೇಳಕ್ಕೆ ಹೋದರೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದ್ರೂ ಕೂಡ ಅಧಿಕಾರಿಗಳು ಹೇಳೋ ಪ್ರಕಾರ 70% ಖಾಸಗಿ ವ್ಯಕ್ತಿಗೆ, 30% ಕರ್ನಾಟಕ ಸರ್ಕಾರಕ್ಕೆ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ. ಇದರಿಂದ ಏನೇನು ಕಿಕ್ ಬ್ಯಾಕ್ಗಳಾಗಿದೆ ನಮ್ಗೆ ಗೊತ್ತಿಲ್ಲ. ಬಟ್ ಅದರಲ್ಲೂ ಕೂಡ ಎಲ್ಲ ಮೇನ್ ಜಾಗಗಳಲ್ಲಿರುವಂಥ ಸರ್ಕಾರಿ ಆಸ್ತಿಗಳನ್ನು ಇದೇ ರೀತಿ ಕರ್ನಾಟಕ ಸರ್ಕಾರವನ್ನು ಮಾಡಿಕೊಂಡು ಬಡವರನ್ನು ವ್ಯಾಪಾರ ಮಾಡೋಂಥ ಜಾಗಗಳನ್ನು ಯಾವುದೇ ರೀತಿಯ ಕಾನೂನಿನ ಯಾವುದೇ ಒಂದು ಅವಕಾಶಗಳನ್ನು ಕೊಡದೆ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಖಂಡಿಸಬೇಕು ಅಂತ ಉದ್ದೇಶದಲ್ಲಿ ಬಿಡುಗಡೆ ಚಿರತೆ ಕರ್ನಾಟಕ ಅಂತ ಸಂಘಟನೆಯನ್ನು ಇವಾಗ ಹೋರಾಟಕ್ಕೆ ನಿಂತಿದ್ದೀವಿ. ಯಾಕಂತಂದರೆ ಎಲ್ಲಿ ಅನ್ಯಾಯ ಮಾಡಿದ್ರೇನೂ ಕೂಡ ಅನ್ಯಾಯ ಅಂಥದ್ದು ನಮ್ಮ ಕಣ್ಮುಂದೆ ನಡೆದರೆ ಅದನ್ನು ಕೇಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಅದಕ್ಕಾಗಿ ನಾವು ಈಗ ಸೋಮವಾರ ದಿವಸ 12:15ಗೆ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೆಮೊರಾಂಡಮನ್ನು ಕೊಡ್ತೀವಿ. ಅದನಂತರ ಇಲ್ಲಿ ಎಲ್ಲ ಅಂಗಡಿಗಳನ್ನು ಮುಚ್ಚಿಸಿ ಒಂದು ದಿವಸ ಹೋರಾಟವನ್ನು ಅವ್ರು ಮುಚ್ಕೊಂಡು ಕ್ಲೋಸ್ ಮಾಡಿಕೊಂಡು ಪ್ರತಿಭಟನೆಯನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ವಿ. ಇದು ಬಿಲ್ಡಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿ ಮಾಲ್ ಥರ ಕೆಟ್ಟೊಂದದು ಒಂದು ಖಾಸಗಿ ಕಂಪ್ನಿ ಎಲ್ಲ 8 ಬಿಲ್ಡಿಂಗುಗಳನ್ನು ಕೂಡ ಒಂದು ಮಾತ್ರ ಅಲ್ಲ 8 ಏರಿಯಾಗಳಲ್ಲಿರುವಂಥ BDA ಕಾಂಪ್ಲೆಕ್ಸ್ಗಳು ಒಂದೇ ವ್ಯಕ್ತಿಗೆ ಮಾರಾಟ ಮಾಡಿದೆ. ಅಂದರೆ ಅದು ಏನೋ ಒಂದು ಅರ್ಥ ಆಗಿಲ್ಲ. ಅದರಲ್ಲಿ ಒಳಗಡೆ ಏನು ವ್ಯವಸ್ಥೆಗಳಿದೆ, ಇವತ್ತಿನ ಚೇರ್ಮನ್ರಿಗೂ ಅವ್ರಿಗೆ ಏನು ಸಂಬಂಧ ಅಂಥದ್ದು ಕೂಡ ಎನ್ಕ್ವೈರಿಯನ್ನು ಮಾಡ್ಬೋದು. ಯಾಕಂದರೆ ಅವ್ರಿಗೂ ಏನೋ ರಿಲೇಷನ್ ಇರ್ಬೋದು. ಬಟ್ ಈ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಯಾವ ರೀತಿಯಪ್ಪ ಒಂದು BDA ಕಾಂಪ್ಲೆಕ್ಸು BDA ಸರ್ಕಾರದ ಕಚೇರಿಗಳಲ್ಲಿ ಟೆಂಡರನ್ನು ಆ್ಯಕ್ಷನಲ್ಲಿ ತಗೊಂಡು ನಾವು ಮಾಡೋಕ್ಕೆ ಏನಿದೆ ಅವಕಾಶ ಅಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಸರ್ಕಾರ ನರೇಂದ್ರ ಮೋದಿಯವರು ಸೆಂಟ್ರಲ್ನ ಆಸ್ತಿಯನ್ನು ಮಾರಾಟ ಮಾಡಿದೆ ಅಂತೇಳಿ ಅಧಿಕಾರಕ್ಕೆ ಬಂದಿರೋಂಥವರು ಇಲ್ಲಿ ಕಣ್ಣೊರೆಸೋದಕ್ಕಾಗಿ ಬಡವರಿಗೆ ಏನೋ ಸಣ್ಣ ವ್ಯವಸ್ಥೆಗಳನ್ನು ಮಾಡಿ ಕಳಿಸಿದ್ದಾರೆ. ಈ ರೀತಿ ಸಾವಿರಾರು ಬೆಲೆ ಬಾಳಂಥ ಜಮೀನುಗಳನ್ನು ಒಳಗಡೆನೇ ಎಗ್ರಿಮೆಂಟ್ ಮುಖಾಂತರವಾಗಿ ಮಾರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಕೇಳೋಂಥ ಹಕ್ಕು ನಮಗಿದೆ. ಇಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಯಾವ ರೀತಿ ಇವ್ರನ್ನ ರಿಹಾಬಿಲಿಟೇಟ್ ಮಾಡಬೇಕು, ಇವ್ರನ್ನ ಎವಿಕ್ಷನ್ ಮಾಡಬೇಕು ಅಂಥದ್ದು 27/3/2018ರಲ್ಲಿ ರೆಸಲ್ಯೂಷನ್ ಕೂಡ ಆಗಿದೆ. ನಾವು ಮೊನ್ನೆ ಕೂಡ ಮಾನ್ಯ ಕಮಿಷನರ್ ಕೇಳಿದೆ, ನೋಡಪ್ಪ ಆ ಒಂದು ರೆಸಲ್ಯೂಷನ್ ಇದೆಯಲ್ಲ, ರೆಸಲ್ಯೂಷನ್ ಪ್ರಕಾರನೇ ನೀವು ನಮ್ಮನ್ನು ಖಾಲಿ ಮಾಡಿಸಿ. ಆ ರೆಸಲ್ಯೂಷನ್ ಅಂಥದ್ದು ಇವತ್ತು ಅದೇನು ಅಂಥದ್ದು ಗೊತ್ತಿಲ್ಲ. ಅವರು ನಾವು ರೆಸಲ್ಯೂಷನ್ ನೋಡಿಲ್ಲ ಅಂತ ಹೇಳ್ತಾರೆ ಒಬ್ಬ IAS ಆಫೀಸರ್. ಆಮೇಲೆ ನಾವು ಅದನ್ನು ಪ್ರತಿಯನ್ನು ಕೊಟ್ಟರೆ ನಮ್ಮನ್ನು ರಿಹಾಬಿಲಿಟೇಟ್ ಮಾಡೋಂಥ ಒಂದು ಆ ಪ್ಯಾರಾಗ್ರಾಫ್ ಏನಿದೆ ಅದನ್ನು ಮಾತ್ರ ಓದ್ತವ್ರೆ, ಮಿಕ್ಕೋದನ್ನು ಓದಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಎಲ್ಲರೂ ಬುಕ್ಕಾಗಿ ಎಲ್ಲಿ ನಮ್ಮ ಒಳ್ಳೆ ಜಾಗಗಳಿದೆ, ಬೆಲೆ ಬಾಳಂಥ ಜಾಗಗಳು 30,000-40,000 ಒಂದೊಂದು ಅಡಿಯ ಜಾಗಗಳನ್ನು ಮಾರಾಟ ಮಾಡಿಕೊಂಡು ಇವರೆಲ್ಲ ದುಡ್ಡು ಮಾಡಕ್ಕೆ ಕೊಟ್ಟಿರೋಂಥದ್ದು ಮತ್ತು ಇದು ರಾಜ್ಯದ ಡೆವಲಪ್ಮೆಂಟ್ ಅಂತ ತೋರಿಸ್ತಾ ಇದೆ. ಯಾರು ಹಣ ಕೊಟ್ಟಿರೋದು? ಇಲ್ಲಿಂದ ಸ್ಥಳೀಯ ಈ ಕರ್ನಾಟಕ ಸರ್ಕಾರ ಕೊಟ್ಟಿರೋದು. ಆಮೇಲೆ ಎಂಫಾರ್ ಗ್ರೂಪಿನ ಅಧಿಕಾರಿಗಳಿಲ್ಲಿ ಬಂದರೆ ಅವ್ರು ಕೇಳಿದರೆ ನಿಮ್ಗೆ ಗೊತ್ತಾ ಇದರಿಂದ ಯಾರಿದೆ ಅಂತದ್ದು, ಯಾರಪ್ಪ ಇದೆ ಅಂತ ಕೇಳಿದರೆ ಅವರು ಉತ್ತರ ಕೊಡೋಂಥದ್ದು DK ಶಿವಕುಮಾರ್ ಅಂತ ಹೇಳಿದೆ. ನಮಗೆ ಗೊತ್ತಿಲ್ವಾ DK ಶಿವಕುಮಾರ್ ಯಾರು ಅಂತ? ಬಟ್ ಅದೆಲ್ಲ ನಾವು ಪ್ರಸ್ತಾವನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವತ್ತು ನಾವು ಕೇಳೋದಿಷ್ಟೇ, ಕಾನೂನು ಪ್ರಕಾರ ಕಾನೂನಿನ ಅಡಿಯಲ್ಲಿ ಏನು ಹಕ್ಕಿದೆ, ಇಲ್ಲಿ ವ್ಯಾಪಾರ ಮಾಡೋಂಥ ಪ್ರತಿಯೊಬ್ಬರು ಕೂಡ ಲೀಸನ್ನು ಪಡೆದು ಸಬ್ಲೀಸನ್ನು ಪಡೆದು ನೀವು ಹೊಡೆದಿರೋಂಥ ಸುತ್ತೋಲೆಯಲ್ಲಿ ಏನು ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಿ ತೋರಿಸ್ಬೇಕು ಅಂತದ್ದು ಮಾತ್ರ ನಾವು